ನಮಸ್ಕಾರ. ನ್ಯೂಸ್ ಅವರಿಗೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಪ್ರತಿದಿನ ಹಾಜರಾದಂಗೆ ಇವತ್ತು ಕೂಡ ಹಾಜರಾಗಿದ್ದೀನಿ ಹಲವಾರು ಸುದ್ದಿಗಳನ್ನು ಹೊತ್ಕೊಂಡು. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಸಮಸ್ಯೆ ಬಗ್ಗೆ, ನೀರಿನ ಸಮಸ್ಯೆ ಬಗ್ಗೆ. ಅಂದರೆ 4 ಹನಿ ಮಳೆ ಬಿತ್ತು ಅಂತಂದರೆ ಬೆಂಗಳೂರಿನ ಹಣೆಬರಹ ಏನು ಅದು ಗೊತ್ತಾಗುತ್ತೆ. ಬೆಂಗಳೂರಿನ ಬಣ್ಣ ಬಯಲಾಗಬೇಕು ಅಂದರೆ ಬೆಂಗಳೂರಲ್ಲಿ ಮಳೆ ಸುರಿಬೇಕು. ಒಂದು ರಾತ್ರಿ ಏನಾದರೂ ಮಳೆ ಸುರಿದ್ರೆ ಅಧ್ವಾನೇ ಎದ್ದೋಗ್ಬಿಡುತ್ತೆ ಜೀವನ ಅನ್ನುವಂಥದ್ದು. ಹಾಗಾದರೆ ನಿಜಕ್ಕೂ BBMP ಅನ್ನುವಂಥ ಸಂಸ್ಥೆ ಮಾಡ್ತಿರುವಂಥದ್ದೇನು? ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಸ್ವತಃ ವೆಂಕಟೇಶ್ ಮೂರ್ತಿ ನಮ್ಮ ಜೊತೆಗಿದ್ದಾರೆ, ಮಹಾಪೌರರು BBMP. ತಿಮ್ಮೇಗೌಡರಿದ್ದಾರೆ, JDS ಕಾರ್ಪೊರೇಟರ್. ಅಶ್ವಿನ್ ನಮ್ಮ ಜೊತೆಗಿದ್ದಾರೆ, ಸಮಾಜ ಸೇವಕರು. ಮುನ್ರತ್ನ ನಮ್ಮ ಜೊತೆಗಿದ್ದಾರೆ, ನೂತನ MLA. ಇದೆಲ್ಲದರ ಜೊತೆಗೆ ಕಾಂಗ್ರೆಸ್ನ ಯುವ ನಾಯಕ, ಯುವ ಸಚಿವ ದಿನೇಶ್ ಗುಂಡೂರಾವ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರ್ತಾರೆ. ಎಲ್ಲರ ಜೊತೆಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಹೆಡ್ಲೈನ್ಸ್ ನೋಡೋಣ. ರಾನ್ಬಾಕ್ಸಿ ಕಂಪನಿ ಔಷಧಗಳಲ್ಲಿ ಕಲಬೆರಕೆ, ಸದ್ದಿಲ್ಲದೆ ರೋಗಿಗಳಿಗೆ ಬೀಳ್ತಾ ಇದೆಯಾ ಕುಣಿಕೆ? ನಿಷೇಧ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ PIL ಸಲ್ಲಿಕೆ. ಮಳೆ ಬಂದ್ರೆ ಬೆದರುತ್ತೆ ಬೆಂಗಳೂರು, ರಸ್ತೆಯ ಮನೆಗಳಲ್ಲೂ ನೀರಿನದ್ದೇ ಕಾರುಬಾರು. ಪ್ರತಿ ವರ್ಷನೂ BBMP ವಿರುದ್ಧ ಪುಕಾರು. ವಿಧಾನಸಭೆ ಅಧಿವೇಶನದ ಬಗ್ಗೆ ಸಚಿವರಿಗೆಲ್ಲ ಕಳಕಳಿ, ಉಭಯ ಸದನಗಳು ಖಾಲಿ ಖಾಲಿ. ಹಾಜರಿದ್ದವರಿಗೆ ನಿದ್ದೆನೋ ನಿದ್ದೆ. ಸಚಿವರಿಂದ ವಿಧಾನಸೌಧದಲ್ಲಿ ನಡೆದು ಕೊಠಡಿ ನವೀಕರಣ, ಅರಣ್ಯ ಸಚಿವರ ವಿರುದ್ಧ ಕಾವೇರ್ತು ಸದನ. ರಮಾನಾಥ ರೈ ಕ್ರಮಕ್ಕೆ ವಿಪಕ್ಷಗಳ ಅಸಮಾಧಾನ. ಬೆಂಗಳೂರಿನಲ್ಲಿ ಆಸ್ತಿಗಾಗಿ ಅಪ್ಪನಿಗೆ ಗೃಹ ಬಂಧನ, ಕೂಡಿ ಹಾಕಿದ ಮಗನ ಬಂಧನ. ಹೆತ್ತಪ್ಪನನ್ನೇ ನಿರ್ಲಕ್ಷಿಸಿದರು ಧೂರ್ತ ಮಕ್ಕಳು. ನಮಸ್ಕಾರ. ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ನಾನು ಆರಂಭದಲ್ಲಿ ಹೇಳಿದೆ, ಬೆಂಗಳೂರಿನ ಹಣೆಬರಹ ಗೊತ್ತಾಗಬೇಕು ಅಂದರೆ, ಬೆಂಗಳೂರಿನ ಬಣ್ಣ ಬಯಲಾಗಬೇಕು ಅಂತಂದರೆ ಬೆಂಗಳೂರಿನಲ್ಲಿ ಒಂದಷ್ಟು ಮಳೆ ಬೀಳಬೇಕು. ಮಳೆ ಬಿತ್ತು ಅಂತಂತಂದರೆ ನೋಡಿ, ಎಲ್ಲಿ ನೋಡಿದ್ರಲ್ಲಿ ನೀರು, ಜೊತೆಗೆ ರಸ್ತೆಗಳಲ್ಲಿ ಹೋಗ್ತಾ ಇದ್ದೀವ ಅಥವಾ ನದಿಗಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವ ಅನ್ನುವಂಥ ಒಂದು ವಾತಾವರಣ ನಾವು ನೋಡ್ತಾ ಇದ್ದೀವಿ. ದೃಶ್ಯಗಳಲ್ಲಿ ಯಾವ ರೀತಿ ಮಳೆಗೆ ಬೆಂಗಳೂರು ಬೆದರಿ ಹೋಗುತ್ತೆ ಅಂತಂತಂದರೆ, ಬೆಂಗಳೂರಿನ ಜನರು ಈ ಮಳೆ ಅನ್ನುವಂಥದ್ದು ಯಾಕಪ್ಪ ಬರುತ್ತೆ ಅಂತ ಯೋಚನೆ ಮಾಡಬೇಕು ಅಂಥ ಒಂದು ಸ್ಥಿತಿ ಉದ್ಭವ ಆಗಿಬಿಟ್ಟಿದೆ. 4 ಹನಿ ಮಳೆ ಬಿದ್ದು ಬಿಟ್ಟರೆ ಎಲ್ಲಿ ಬೇಕೋ ಅಲ್ಲಿ ಕಟ್ಕೊಳ್ಳುತ್ತೆ. ಹೋಗಲಿಕ್ಕೆ ಸರಿಯಾದಂಥ ಮೋರಿ ವ್ಯವಸ್ಥೆ ಇಲ್ಲ, ಜೊತೆಗಿನ ಚರಂಡಿ ವ್ಯವಸ್ಥೆ ಇಲ್ಲ. ನೀರು, ಮಳೆ ನೀರು ಎಲ್ಲಿಗೆ ಹೋಗಬೇಕು ಏನು ಅಂತ ಗೊತ್ತಾಗದೇ ಈ ರೀತಿ ರಸ್ತೆಯಲ್ಲಿ ನಿಂತುಕೊಳ್ಳುತ್ತೆ. ವಾಹನಗಳು ಸಾಲುಗಟ್ಟಿ ನಿಲ್ತವೆ. ಕೆಲವು ಸಂದರ್ಭಗಳಲ್ಲಂತೂ ವಾಹನಗಳ ಮುಕ್ಕಾಲು ಭಾಗದಷ್ಟು ನೀರು ಬರುವಂಥದ್ದು. ಜೊತೆಗೇನು ಅಂದರೆ ಸಾವು ನೋವು ಸಂಭವಿಸುವಂಥದ್ದು ಪ್ರತಿ ವರ್ಷ ಈ ಹಣೆಬರಹ ಇದ್ದಿದ್ದೆ. ಸೊ ಇಷ್ಟೆಲ್ಲ ಆದರೂ ಕೂಡ BBMP ಏನು ಮಾಡ್ತಾ ಇದೆ, BBMP ಹಿಂದೆ ಆಗಿರುವಂಥ ಘಟನಾವಳಿಗಳಿಗೆ ಸಂಬಂಧಪಟ್ಟ ಹಾಗೆ ಪಾಠವನ್ನು ಕಲ್ತಿಲ್ವಾ ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿ ಹೇಳುತ್ತೆ. ರಸ್ತೆಗಳು, ಚರಂಡಿಗಳು ಎಲ್ಲ ಒಡೆದು ಹೋಗಿವೆ. ಪ್ರತಿ ಮಳೆಗೂ ಈ ರೀತಿಯ ಸಮಸ್ಯೆ ಎದುರಾಗುತ್ತೆ. ಹಾಗಾದರೆ BBMP ಮಾಡ್ತಿರುವಂಥದ್ದು ಏನು ಅನ್ನುವಂಥದ್ದು ಈಗಿನ ಪ್ರಶ್ನೆ. ಸೊ ಇದೆಲ್ಲದರ ಜೊತೆಗೆ ದೊಡ್ಡ ಪ್ರಮಾದ ಆದ ನಂತರ ಈಗ ಚರಂಡಿಯಲ್ಲಿ ಹೂಳೆತ್ತುವಂಥ ಕ್ರಮಕ್ಕೆ ರೂಪುರೇಷೆಯನ್ನು BBMP ಹಾಕ್ಕೊಂಡಿರುವಂಥದ್ದು. ಮಳೆ ಸುರಿದಾಗ ಆಗಬಹುದಾದಂಥ ಅನಾಹುತ ಏನು, ಸಂಭವಿಸುವಂಥ ಸ್ಥಳಗಳು ಯಾವುದು, ಸ್ಥಳೀಯ ಇಂಜಿನಿಯರ್ಗಳ ಸಮಸ್ಯೆಗಳು ಏನು, ಇದ್ಯಾವುದೂ ಕೂಡ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಪಾಲಿಕೆ ಈಗ ಆದೇಶವನ್ನು ಕೊಟ್ಟಿರುವಂಥದ್ದು. ಬನ್ನಿ, ಮಳೆ ಬಿದ್ದ ತಕ್ಷಣ ಬೆಂಗಳೂರಲ್ಲಾಗುವಂಥ ಅನಾಹುತಕ್ಕೆ, ಸಮಸ್ಯೆಗೆ, ಇದಕ್ಕೆ ಕಾರಣ ಯಾರು? BBMP ಮೇಯರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಉಸ್ತುವಾರಿ ಮಂತ್ರಿಯ ಅಧ್ಯಕ್ಷತೆಯಲ್ಲಿ ಈ ವಿಪತ್ತು ಒಂದು ಸಭೆ ಕರೆದು ಪ್ರತಿ 15 ದಿವಸಕ್ಕೊಮ್ಮೆ ಎಲ್ಲ ಇಲಾಖೆಗಳು ಕೋಆರ್ಡಿನೇಷನ್ ಇಲ್ಲ. ಇಲ್ಲಿ ಬರೀ ರಸ್ತೆ BBMPದು ಅಗಿಯೋರು 100 ಜನ ಎಲ್ಲ ಅಗಿತವ್ರೆ. ಅವರು ಅದನ್ನು ಸರಿಯಾಗಿ ಮುಚ್ಚೋದಿಲ್ಲ. ಮತ್ತು ತುರ್ತಾಗಿ ಈಗ ಇಷ್ಟು 90 ಕೆಲಸಗಳು ಇಷ್ಟು ಅನಾಹುತ ಆಗಿರೋದಕ್ಕೆ ಕಾರಣ ಮೂಲ BWSSB ಅವ್ರನಿಂದ. ಯಾರು ಅಗಿತವರೋ ಅವರೇ ಮಾಡಬೇಕಂತ ಮುಖ್ಯಮಂತ್ರಿಗಳು ಆದೇಶಿಸಿದ್ದಾರೆ. ಬೆಂಗಳೂರಿನ ಸ್ಥಿತಿಗತಿಗಳು ಹೇಗಿರುತ್ತೆ ಮಳೆ ಬಂದರೆ? ಬನ್ನಿ, ಒಂದು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಮಳೆ ಬಿತ್ತು ಅಂತಂದರೆ ಜನಜೀವನ ಅಸ್ತವ್ಯಸ್ತಗೊಳ್ಳುವಂಥದ್ದು ಗ್ಯಾರಂಟಿ. ಜೊತೆಗೆ ಭಾರೀ ಮಳೆ ಸುರಿದ್ರೆ ಇಡೀ ಬೆಂಗಳೂರು ನೀರಿನಲ್ಲಿ ಮುಳುಗೋಗುತ್ತೆ. ನಾವು ಗ್ರಾಫಿಕ್ಸ್ ಮುಖಾಂತರ ನೋಡ್ತಾ ಇದ್ದೀವಿ. ಭಾರೀ ಮಳೆ ಸುರಿದ್ರೆ ಇಡೀ ಬೆಂಗಳೂರು ನೀರಿನಲ್ಲಿ ಮುಳುಗೋಗುತ್ತೆ. ಇನ್ನು ಧಾರಾಕಾರ ಮಳೆ ಆಯಿತು ಅಂತಂದರೆ ಟ್ರಾಫಿಕ್ ಜಾಮ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಬೆಂಗಳೂರಿನಲ್ಲಿ.
ನಾವೆಲ್ಲಿದ್ದೀವಿ, ನಾವೇನು ರಸ್ತೆನಲ್ಲಿದ್ದೀವೋ ಚರಂಡಿಯಲ್ಲಿದ್ದೀವೋ ಅದು ಯಾವುದೂ ಕೂಡ ಗೊತ್ತಾಗಲ್ಲ ಅಂತ ಒಂದು ಸ್ಥಿತಿ. ಯಾಕಂದರೆ ರಸ್ತೆಗಳು ಅನ್ನುವಂಥದ್ದು ಅಕ್ಷರಶಃ ಚರಂಡಿಗಳಾಗಿ ಪರಿವರ್ತನೆ ಆಗಿರುತ್ತವೆ. ಇನ್ನು ಬೆಂಗಳೂರು ಉದ್ಯಾನ ನಗರಿ ಗೊತ್ತಿರುವಂಥ ಸಂಗತಿ, ಅದೆಷ್ಟು ಮರಗಳು ಉಳಿದಿವೆಯೋ ಪ್ರಶ್ನೆ ಬೇರೆ. ಆದರೆ ಆ ಮರಗಳನ್ನು ಬೆಳೆಸಿರುವಂಥ ರೀತಿ ಇದೆಯಲ್ಲ, ಅದು ವೈಜ್ಞಾನಿಕವ ಅನ್ನುವಂಥದ್ದು ಈಗಿನ ಪ್ರಶ್ನೆ. ಜೊತೆಗೆ ಆ ಮರಗಳನ್ನು ಯಾವ್ದು ಹಾಕಿದ್ದೀವಿ ನಾವು, ಯಾವ್ದು ಬೆಳೆದು ನಿಂತಿವೆ ಮರಗಳು, ಅವು ನಿಜಕ್ಕೂ ಬೆಳೆಸೋಕ್ಕೆ ಯೋಗ್ಯವಾದಂಥ ಮರಗಳು ಅಂತ. ಯಾಕಂದರೆ ಅದರ ಮರದ ಗಾತ್ರ ನೋಡಿಬಿಟ್ರೆ ಎಂಥ ಅದ್ಭುತವಾದ ಮರಗಳು ಅನ್ನಬೇಕು. ಜೋರಾಗಿ ಗಾಳಿ ಬೀಸ್ತು ಅಂತಂತಂದರೆ, ಮಳೆ ಬಿತ್ತು ಅಂತಂತಂದರೆ ಮರಗಳು ತಂತಾನೆ ಉರುಳಿ ಬೀಳ್ತವೆ. ರಸ್ತೆ ಬದಿಯ ಮರಗಳು ಉರುಳಿ ಅಪಾರವಾದಂಥ ನಷ್ಟ ಸಂಭವಿಸುವಂಥದ್ದು ಪ್ರತಿ ವರ್ಷದ ವಿದ್ಯಮಾನ ಇದು. ಇದು ಒಂದ್ಸರಿ ಎರಡು ಸರಿ ಅಲ್ಲ, ಪ್ರತಿ ಮಳೆಗೂ ಕೂಡ ಇದೇ ರೀತಿಯ ಹಣೆ ಬರವೇ. ಆದರೆ ಮಾಡಬೇಕಾದಂಥ BBMP ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥದ್ದೇ ಬೇಸರದ ಸಂಗತಿ. ಸೊ BBMP ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳುತ್ತೆ. ಆದರೆ ಮುನ್ನೆಚ್ಚರಿಕೆ ಕ್ರಮಗಳು ಅನ್ನುವಂಥದ್ದು ಕೇವಲ ಮರೀಚಿಕೆ. BBMP ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದಲ್ಲ, ಅಲ್ಲಿ ಕ್ರಮ ಕೈಗೊಳ್ಳುತ್ತೆ. ಆದರೆ ನಿಜವಾದಂಥ ಒಂದು ವೈಜ್ಞಾನಿಕ ರೀತಿಯಲ್ಲಿ BBMP ಕ್ರಮ ಕೈಗೊಂಡಿದೆಯಾ ಅನ್ನುವಂಥದ್ದು ಈಗಿನ ಪ್ರಶ್ನೆ. ಯಾಕಂದರೆ ವೈಜ್ಞಾನಿಕವಾದಂಥ ಕ್ರಮಗಳನ್ನು BBMP ಕೈಗೊಂಡಿದ್ರೆ ಬೆಂಗಳೂರಿಗೆ ಯಾಕೆ ಇಂಥ ಒಂದು ದುರ್ಗತಿ ಬರ್ತಾ ಇತ್ತು ಅನ್ನುವಂಥದ್ದು. ಯಾಕಂದರೆ ಪ್ರತಿ ಬಾರಿ ಮಳೆಯಿಂದ ಆಗುವಂಥ ಹಾನಿ ಅನ್ನುವಂಥದ್ದೇನಿದೆ ಅದು ತಪ್ತಾ ಇಲ್ಲ, ಪ್ರತಿ ಬಾರಿ ಆಗ್ತಾನೇ ಇದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಏನು ಮಳೆ ಬಿತ್ತು, ಇಡೀ ಬೆಂಗಳೂರೇ ತೊಯ್ದು ಹೋಗಿತ್ತು. ಅಷ್ಟೇ ಅಲ್ಲ, ಕೆಲ ಮನೆಗಳಿಗೆ ನೀರು ನುಗ್ಗಿದಂಥ ರೀತಿ, ಆ ರಸ್ತೆ ಮೇಲೆ ನೀರು ನಿಂತಂಥ ರೀತಿ, ಅಂದರೆ ಚರಂಡಿಗಳು, ರಾಜಕಾಲುವೆಗಳು ಏನು ಆದವು ಅನ್ನುವಂಥದ್ದು. ಜೊತೆಗೆ ಬೆಂಗಳೂರು ಲೇಕ್ ಸಿಟಿ ಬೇರೆ, ಅವೆಷ್ಟು ಲೇಕ್ಗಳು ಉಳಿದಿದೆಯೋ ಭಗವಂತನಿಗೆ ಗೊತ್ತು. ಯಾಕಂದರೆ ಇದ್ದಂಥ ನೀರು ಎಲ್ಲಿ ಹೋಗಬೇಕು ಅದಕ್ಕೆ ಹೋಗುವಂಥ ಒಂದು ವ್ಯವಸ್ಥೆ ಕೂಡ ಬೆಂಗಳೂರಿನಲ್ಲಿ ಇಲ್ಲ. ಅಂಥ ಒಂದು ಅಧ್ವಾನದ ಸ್ಥಿತಿ ಬೆಂಗಳೂರಿಗೆ. ಇನ್ನು ಒಂದೇ ಮಳೆಗೆ BBMP ಪರದಾಡ ಹೋಯಿತು ಅಂತಂದರೆ, ಇಂಥ 10 ಮಳೆಗಳಾಯಿತು ಅಂತಂತಂದರೆ BBMPಯ ಗತಿ ಏನಾಗಬೇಕು, ಬೆಂಗಳೂರಿನ ಜನರ ಗತಿ ಏನಾಗಬೇಕು? ಏನಾದರೂ ಒಂದು ವೈಜ್ಞಾನಿಕವಾಗಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾ ಇದೆಯಾ, ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದೆಯಾ BBMP ಅನ್ನುವಂಥದ್ದು? ಒಂದು ಮಳೆ ಬಿತ್ತು ಅಂತಂದರೆ, ನಾನು ಆರಂಭದಲ್ಲಿ ಹೇಳಿದೆ, ಬೆಂಗಳೂರಿನ ಬಣ್ಣ ಅನ್ನುವಂಥದ್ದು ಬಯಲಾಗುತ್ತೆ. ನೂತನ ಸರ್ಕಾರ ಬಂದಿದೆ, ಬೆಂಗಳೂರಿನವರೇ 3 ಜನ ಸಚಿವರಿದ್ದಾರೆ, 4 ಜನ. ಸೊ ಇಂಥ ಸಂದರ್ಭದಲ್ಲಿ ಬಹಳಷ್ಟು ನಿರೀಕ್ಷೆಗಳಿದೆ ಇಂಥವ್ರ ಮೇಲೆ. ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ MLAಗಳು ಕೂಡ ಗೆದ್ದು ಬಂದಿದ್ದಾರೆ. ಸೊ ಅವರ ಕ್ರಮಗಳೇನು, ಏನು ಮಾಡಬೇಕು ಅಂತಿದ್ದಾರೆ ಬೆಂಗಳೂರನ್ನ ಅನ್ನುವಂಥದ್ದು. ಯಾಕಂದರೆ ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀವಿ ಅನ್ನುವಂಥ ಘೋಷಣೆಗಳಿದೆಯಲ್ಲ, ಅವೆಲ್ಲ ಸವಗಲು ಘೋಷಣೆಗಳು, ಕೇಳಿ ಸಾಕಾಗೋಗಿದೆ. ಬೆಂಗಳೂರನ್ನ ಸದ್ಯ ಗಾರ್ಬೇಜ್ ಸಿಟಿ ಮಾಡಲಿಲ್ಲ ಅಂತಂತಂದರೆ, ಚರಂಡಿ ಸಿಟಿ ಮಾಡಲಿಲ್ಲ ಅಂದರೆ ಸಾಕು. ಇನ್ನು ಬೆಂಗಳೂರನ್ನ ಇರೋ ಹಾಗೆ ಒಂದು ಸ್ವಚ್ಛವಾಗಿ ಇಟ್ಟುಬಿಟ್ರೆ ಬೆಂಗಳೂರಿನ ಜನರು ಏನೂ ಕೇಳಲ್ಲ. ಆದರೆ ಆ ಕೆಲಸವೂ ಕೂಡ BBMPಯಿಂದ ಆಗ್ತಾ ಇಲ್ಲ. ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ದಿನೇಶ್ ಗುಂಡೂರಾವ್ ನಮ್ಮ ಜೊತೆಗಿದ್ದಾರೆ, ಕಾಂಗ್ರೆಸ್ನ ಯುವ ನಾಯಕರು, ನೂತನ ಸಚಿವರು. ದಿನೇಶ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಎಸ್, ಮತ್ತೆ ವೆಂಕಟೇಶ್ ಮೂರ್ತಿ ನಮ್ಮ ಜೊತೆಗಿದ್ದಾರೆ, ಪೂಜ್ಯ ಮಹಾಪೌರರು, BBMP. ವೆಂಕಟೇಶ್ ಮೂರ್ತಿಗಳೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ತಿಮ್ಮೇಗೌಡರು, JDS ಕಾರ್ಪೊರೇಟರ್ ತಿಮ್ಮೇಗೌಡರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ವಿನ್ ಇದ್ದಾರೆ, ಸಮಾಜ ಸೇವಕರು. ಅಶ್ವಿನ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮುನಿರತ್ನ ಇದ್ದಾರೆ, ನೂತನ MLA. ಮುನಿರತ್ನ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮುನಿರತ್ನ ಅವರಿಗೆ ಸಮಸ್ಯೆ ಅರಿವು ತುಂಬ ಚೆನ್ನಾಗಿದೆ, ಬೆಂಗಳೂರಿನವರು, ಜೊತೆಗೆ ಕಾರ್ಪೊರೇಟರ್ ಕೂಡ ಆಗಿದ್ದಂಥವರು, ಈಗ MLA ಆಗಿದ್ದಾರೆ. ಸೊ ಇವರೆಲ್ಲರ ಅನಿಸಿಕೆ, ಅಭಿಪ್ರಾಯಗಳೇನು, ಬೆಂಗಳೂರಿನ ಬಗ್ಗೆ ಇವರ ಕನಸುಗಳು, ಕನವರಿಕೆಗಳೇನು, ಏನು ಮಾಡಬೇಕು ಅಂತಿದ್ದಾರೆ ಬೆಂಗಳೂರಿಗೆ, BBMPಗೆ ಸರಿಯಾದಂಥ ಶಸ್ತ್ರಚಿಕಿತ್ಸೆ ಅಂದರೆ ಆಪರೇಷನ್ ಆಗುವಂಥದ್ದು ಹೇಗೆ, ಸರ್ಜರಿ ಹೇಗಾಗಬೇಕು BBMPಗೆ ಅನ್ನುವಂಥದ್ದು ಈಗಿನ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಾರೆ ತಜ್ಞರು ಕೇಳೋಣ. ಅದರ ಮೊದಲು ಪುಟ್ಟ ವಿರಾಮ.